ಇನ್ನು ಶಬರಿಮಲೆಯಲ್ಲಂತೂ ಭಕ್ತ ಸಾಗರ ಕಡಿಮೆಯಾಗುವ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಈಗಲೂ ಕೂಡ ಪ್ರತಿನಿತ್ಯ 10 ಗಂಟೆ ಆದರೂ ಬೇಕಾಗ್ತಾ ಇದೆ ದರ್ಶನಕ್ಕೆ. ಶಬರಿಮಲೆಯಲ್ಲಿ ಜಾಸ್ತಿ ಆಗಿದೆ ಭಕ್ತ ಸಾಗರ. ದೇವರ ದರ್ಶನಕ್ಕೆ ಹರಿದು ಬರ್ತಾ ಇದೆ ಜನಸಾಗರ. ದೇವರ ದರ್ಶನಕ್ಕೆ 10 ತಾಸಿನಿಂದ ನಿಂತಿದ್ದಾರೆ ಭಕ್ತಾದಿಗಳು. ನೂಕು ನುಗ್ಗಲು ಆಗದಂತೆ ದೇವಸ್ವಂ ಮಂಡಳಿ ಕ್ರಮ ತಗೊಂಡಿದ್ದಾರೆ. ಈಗ ಮೊನ್ನೆ ಅಂತೂ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತ್ತು. ಬಟ್ ಈಗ ಹೋಗಿ ಬಂದವರೆಲ್ಲ, ನಿನ್ನೆ ಮೊನ್ನೆ ದರ್ಶನ ಮಾಡಿದವರೆಲ್ಲ ಹೇಳ್ತಾ ಇರೋ ಪ್ರಕಾರ ಪರವಾಗಿಲ್ಲ, ಈಗ ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ, ವೃದ್ಧರಿಗೆ ಸಪ್ರೇಟ್ ಕ್ಯೂ ಮಾಡಿದ್ದಾರೆ. ಕ್ಯೂ ಸರಾಗವಾಗಿ ಹೋಗ್ತಾ ಇದೆ. ಆದರೆ ಜನ ಜಾಸ್ತಿ ಬಂದಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕಾಗತ್ತೆ ಅಂತ ಮೊನ್ನೆ ಕೇರಳ ಹೈಕೋರ್ಟ್ ಕೂಡ ಕೇರಳ ಸರ್ಕಾರಕ್ಕೆ ಚಾಟಿ ಬೀಸಿತ್ತು ಈ ವಿಚಾರದಲ್ಲಿ. ಸರಿಯಾದ ಕ್ರಮ ತಗೊಂಡಿಲ್ಲ ನೀವು ಶಬರಿಮಲೆಯಲ್ಲಿ ಅಂತಂದ್ಬಿಟ್ಟು. ಹಾಗಾಗಿ ಇವಾಗ ಕ್ರಮಗಳು ತಗೊಂಡಿದ್ರು ಕೂಡ ಜನರ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸುಮಾರು 10 ಗಂಟೆ, ಮೊನ್ನೆ ಎಲ್ಲ 18-20 ಗಂಟೆ ಆದರೂ ದರ್ಶನ ಆಗ್ತಿರಲಿಲ್ಲ. ಈಗ ಅದೊಂದು 10 ಗಂಟೆಗೆ ಬಂದಿದೆ. ನನ್ನ ಪ್ರಕಾರ ಜ್ಯೋತಿ ದರ್ಶನ ಆಗೋ ತನಕ, ಅಂದರೆ ಮಕರ ಸಂಕ್ರಾಂತಿ ತನಕನೂ ಕೂಡ ಭಕ್ತಾದಿಗಳ ಸಂಖ್ಯೆ ಇದಕ್ಕಿಂತ ಏನು ಕಡಿಮೆ ಆಗಲ್ಲ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಹೆಚ್ಚು ಕಡಿಮೆ ದಕ್ಷಿಣ ಭಾರತ ಎಲ್ಲ ಭಾಗದಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿದ್ದಾರೆ.